ದಿಟ್ಟಿಸಿರು ಬಿಟ್ಟು ನಿಟ್ಟಿರಿಸಿನಿಂದ ಆಳುವ ಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಕುರುಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಗಳನ್ನೇ ಕಲಿಸಿ ಉನ್ನತ ಮಟ್ಟಕ್ಕೇರಿಸಿದ ಗುರು ದ್ರೋಣೋತ್ತಮ ನಮೋ ನಮಃ. ಗೋಪಾಲನಿಗೆ ಅತಿಸಾರ, ಗೋಮಾತೆಯ ಕ್ಷೀರ, ಮಮತೆಯ ಮಂದಾರ. ವಿದುರ ಮಹಾಶಯ ಕುಶಲವೇ? ಬಂಡ ಭೀಮನ ಗುಂಡಿಗೆಯನ್ನು ಚೆಂಡಾಡಿ ಅವನ ಬಿಸಿ ರಕ್ತವನ್ನು ಸೇವಿಸಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಕಾಳಧನಸ್ಸನ್ನೇ ಪಡೆದ ಎನ್ನ ಪ್ರಾಣ ಮಿತ್ರ ಕರ್ಣ. ಸೂಕ್ತ ಕಾಲದಲ್ಲಿ ಸೂಕ್ತ ಉಪಾಯಗಳನ್ನು ನೀಡುತ್ತಿರುವ ಎನ್ನ ಮಾವ. ನಾನಾರು ಸತ್ಫಲಾಂಚಗಣಗಳ ಸಪ್ತ ಎಡೆಗಳೊಂದಿಗೆ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಭಯಂಕರ ಬಿರುಗಾಳಿಗೆ ಬೆಚ್ಚದೆ ಈ ಧರೆಯನ್ನೇ ನಡುಗಿಸಿ ಕನ್ನಿಕಾ ಸೋಪಾನಗಳಿಂದ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ. ಜಯಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಕುರುಕುಲೇಶ್ವರ, ಹಸ್ತಿನಾವತಯದೀಶ್ವರ, ಪ್ರಾಚಂಡ ಗೌರವೇಶ್ವರ. ನಿಮ್ಮನ್ನೆಲ್ಲ ಪಡೆದ ನಾನೇ ಧನ್ಯನು. ಹಸ್ತಿನಾವತಿಯ ಸಿಂಹಾಸನವೇ ನಮೋ ನಮಃ. ಗುರುಗಳಾಂಚನನ ಮೆರುಗು ಸ್ವರ್ಗೋನಕ್ಕೆ ಸರಿಗೋಲುವಂತಿದೆ. ಗುರುಗಳಾಂಚನನ ಮೆರುಗು ಸ್ವರ್ಗೋನಕ್ಕೆ ಸರಿಗೋಲುವಂತಿದೆ. ಕುರುಕುಂಬಿಯರು ಸ್ವರ ಸಂಪನ್ನ ದೇವಿ ಮಣಿ ಮುಕುಟವರ್ಧನಗೆ ದುರೋದರ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಮಾವ ಮಿತ್ರ ಕರ್ಣ, ಮಿತ್ರ ಸಹೋದರ ಬಲ್ಲರೆ ಮೇರೆ ವೆಸುತ್ತದೆ ಇದಾರೆ ಓಳ್ ಬಲ್ಲಾಂ ಬಳ್ಳಿರೆ ಬಲ್ಲ ಸಾಹಸದಿ ಬಲ್ಲರೆ ಮೇರೆ ವೆಸುತ್ತದೆ ಬಲ್ಲರೆ ಮೇರೆ ವೆಸುತ್ತದೆ ಇದಾರೆ ಓಳ್ ಬಲ್ಲಾಂ ಬಳ್ಳಿರೆ ಬಲ್ಲ ಸಾಹಸದಿ ಬಲ್ಲರೆ ಮೇರೆ ವೆಸುತ್ತದೆ. ಧೀರರೊಳು ಗಣ ಗುಣ ನೆಲೆಸಿ ಗೌರ ಜನಿತ ಗೌರವದ ಗಿರಿಯ ಧೀರರೊಳು ಗಣ ಗುಣ ನೆಲೆಸಿ ಗೌರ ಜನಿತ
ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರೋ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ದಿಕ್ಕೆಟ್ಟು ಅಲೆಯುತ್ತಿರುವ ಆ ಗತಿಗೆಟ್ಟ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದಿರಂತೆ. ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಎಂದು? ದುರ್ಯೋಧನ, ಆ ಪಾಂಡವರಿಗೆ ಕೊಡಬೇಕಾದಂತ ಅರ್ಧ ರಾಜ್ಯವನ್ನು ಕೊಟ್ಟು ಅದ್ರಿಸು, ಇಲ್ಲ ಹೋದರೆ ಯುದ್ಧವೇ ಸಿದ್ಧ. ಏನು ತಾತ, ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ದಳವಿರುವುದು. ಅದರ ಹಿಡಿದಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿಲ್ಲ ಬಾಳೆಹಣ್ಣಿನಂತೆ ನುಜ್ಜುಗುಜ್ಜಾಗಿ ಹೋಗುವರು. ಹಾ ಸಹೋದರ ದುಶ್ಯಾಸನ, ಆ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ಅಂಗಾಧಿಪತಿಯಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಕ್ರವರ್ತಿಗಳಿಗೆ ಜಯವಾಗಲಿ, ಪುರುಷೋತ್ತಮನು ಬರುತ್ತಿರುವನು. ಏನು ಪುರುಷೋತ್ತಮನು ಬರುತ್ತಿರುವನೆ? ಅವನು ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನೆಲ್ಲಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನ ಮನೆಗೆ ಬಾರದೆ ಅವನು ಹುಟ್ಟುಗನುಸಾರವಾಗಿ ಈ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದನಂತೆ. ಎಷ್ಟೇ ಆಗಲಿ ಗೊಲ್ಲ, ಆ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಓದಿತು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯ ವಿಚಾರದಲ್ಲಿ ದೂತನಾಗಿ ಬರುತ್ತಿಲ್ಲವಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರದು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರದಲ್ಲಿ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ ದುರ್ಯೋಧನ ಬಲವಂತನಿಗೆ ನ್ಯಾಯವಾದಿನವು ಇಲ್ಲ ನ್ಯಾಯಕ್ಕೂ ಸರ್ವದಿನವು. ರೋಗಿಯಾದವರಿಗೆ ಪಥ್ಯವು ಸೃಷ್ಟಿಸುವುದಿಲ್ಲ. ನಿನಗೆಲ್ಲೋ ಮರಣಕಾಲ ಸಮೀಪವಾಗಿರುತ್ತದೆ, ಅದಕ್ಕೆ ನೀನು ಈ ರೀತಿ ಆಡುತ್ತಿರಬೇ. ವಿದುರ ಒದರದಿರಲೋ ವಿದುರ ಸದರದೆಂ, ದೊಡಗಿ ಒದರದಿರಲೋ ವಿದುರ ಸದರದೆಂ. ವಿದುರ ಒದರದಿರಲೋ ವಿದುರ ಸದರದೆಂ, ದೊಡಗಿ ಒದರದಿರಲೋ ವಿದುರ ಸದರದೆಂ. ಸಭೆಯೊಳು ನಿಂತು ಜರಿದು ಈ ಕೌರವನ. ವಿದುರ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ. ಹೊಡಿಗೆಯಾದೊಡೆ ಹಿಡಿದು ಕೊಲ್ಬನಿ ಖಡ್ಗದೊಳಗೆ, ಹೊಡಿಗೆಯಾದೊಡೆ ಹಿಡಿದು ಕೊಲ್ಬನಿ ಖಡ್ಗದಲ್ಲಿ. ಒದರದಿರಲೋ ವಿದುರ ಸದರದೆಂ, ದೊಳಗೆ ಒದರದಿರಲೋ ವಿದುರ ಸದರದೆಂ. ತಪ್ಪಲೆಯನ್ನು ಪರದೇಶಿ ಹೆಬ್ಬುಲೆಯ ಗರ್ಭವನ್ನು ಭೇದಿಸುವೆ ತೆರದೆ. ವಿದುರ ತಪ್ಪಲೆಯ ಮಗನೇನು ಪರದೇಶಿ ಹೆಬ್ಬುಲೆಯ ಗರ್ಭವನ್ನು ಭೇದಿಸುವ ತೆರದೆ. ಪಡುವೈಲಿ ಪಾಂಡವರ ಪರವೈಲಿ ಚಲದಂತ ಮಂದ ಕುಂದರೆಯ ಧಿಕ್ಕರಿಸಿ. ಪಡುವೈಲಿ ಪಾಂಡವರ ಪರವೈಲಿ ಚಲದಂತ ಮಂದ ಕುಂದರೆಯ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ನೆರೆದ ಸಭೆಯೊಳು ನಿಂತು ಜರಿದು ಕೌರವನ. ನೆರೆದ ಸಭೆಯೊಳು ನಿಂತು ಜರಿದು ಕೌರವನ. ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ. ದುಡುಕಿ ಒದರದಿರಲೋ ವಿದುರ ಸದರದೆ. ಸಹೋದರ ದುಶ್ಯಾಸನ, ಅಗ್ರಜ, ಪೂಜ್ಯನು ಹಿರಿಯನು ಎಂದು ಗೌರವಿಸದ ಮಾತ್ರಕ್ಕೆ ಇವನ ತಲಾಟೆ ಮೀರುತ್ತಿರುವುದು. ಇವನನ್ನು ಸಭೆಯಿಂದ ಆಚೆಗೆ ದೂಡಿಬಿಡು. ಎಲ್ಲವೋ ವಿದುರ, ನಡೆದುಲ್ಲೋ ನಡೆದುಲ್ಲೋ ಕಡು ಕಡ ನಡೆದುಲ್ಲೋ ನಡೆದುಲ್ಲೋ.
ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದಿತ್ತು. ಎಚ್ಚರ! ಛೀ, ಅವಿವೇಕಿಗಳೇ. ಒಲೆ ತಮ್ಮ, ನನ್ನನ್ನೇ ಸಭೆಯಿಂದ ಆಚೆ ಒಟ್ಟು ಧೈರ್ಯ ಉಂಟಾಯ್ತೆ. ದುರ್ಯೋಧನ, ಶ್ರೀಕೃಷ್ಣನು ಜೇದಾಳು ನಾಳೆಗೆ ಸಿಡಿದು ಹೋಗಲಿ. ದುರ್ಯೋಧನ, ಚೆನ್ನಾಗಿ ಕೇಳು. ಅದು ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ನಿನ್ನ ತೊಳೆಯನ್ನು ಪ್ರವೇಶಿಸುವಾಗ ನಿನ್ನ ರಕ್ಷಿಸಬೇಕೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆ. ಇನ್ನು ಈ ಬಿಲ್ಲಿನಿಂದಾಗುವ ಪ್ರಯೋಜನವಾದವೇನು? ಇದನ್ನು ಈಗಲೇ ಮೂರ್ತಿ ಬಿಸಾಡಿವೆ. ಪ್ರಮಾದವಾಯಿತು ಮಿತ್ರ. ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಾಸಕ್ಕೇಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಆತನು ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವವರು ಯಾರಿರೋರು? ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳದನೊಚ್ಚಿನ ವರ ಪಡೆದು ಯುದ್ಧದೋಳ್ ಆ ಮಧ್ಯಮ ಪಾಂಡವನನು ನೀಯೇ ಯುದ್ಧದೋಳ್ ಆ ಮಧ್ಯಮ ಪಾಂಡವ ಪಾರ್ಥನನು ವಧಿಸುವುದಾಗಿ ಬಣ ತೊಟ್ಟ ನಿನಗೆ ಏ ಸಾಧು ಹೃದಯಿ ವಿದುರನ ಬಿಲ್ಲಿನ ಮೇಲೆ ತರ ಭರವಸೆಯು ಕರ್ಣ. ಕರ್ಣ ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು? ಅಥವಾ ಅವನ ಬಿಲ್ಲಿನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ಇದೀಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದಾದರೆ ಅಂತವರು ಈ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು ಎಚ್ಚರ. ಸಹೋದರ ಅಗ್ರಜ, ಸೇನಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿರುವುದೇ? ಅಗ್ರಜ. ಕೊಡು. ಆ ಗೊಲ್ಲನ್ನು ಬಂದಾಗ ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟೊಂದು ದುರಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿ ಕುರುಜನರು ಎದ್ದು ನಿಂತು ನಮಸ್ಕರಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ಆತನು ತಾನಾಗಿಯೇ ಬಂದು ನನ್ನ ಪಾದಕ್ಕೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗ. ಏಳು ಚಕ್ರವರ್ತಿ, ಭೂಪಾಲಕನಾದ ನೀನು ಗೋಪಾಲಕನಿಗೆ ನಮಸ್ಕರಿಸುವುದೇ? ನಾನೇ ಬರುತ್ತಿದ್ದೆನಲ್ಲ. ಹಟ್ಟಾತದಿ ಮೆರುವ ದಿಟ್ಟ ಶತ್ರುಗಳೇ ಎದೆಮೆಟ್ಟಿದೇಳುವ ಪಟ್ಟುಗಾರ ನೀರಣದು ನಂದರ ಕುರು ಚಕ್ರವರ್ತಿ, ನಿನ್ನಂತಹ ಡಾಂಬಿಗನಿಗೆ ನಮಸ್ಕರಿಸುವುದೇ? ಹಾಗೊಂದು ವೇಳೆ ನಮಸ್ಕರಿಸಿದ್ದರು ಏ ಭೂಮಾತೆಗೆಂದು ತಿಳಿ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂಬ ಪರೀಕ್ಷೆ ಅಷ್ಟೇ. ಕೃಷ್ಣ, ಗೋಪಾಲಕನಾಗಿ ಗೋಗಳನ್ನು ಕಾದಿದ್ದಾಯಿತು. ಚೋರತನದಿಂದ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದು ಆಯಿತು. ಅನೇಕ ಗೋಪಿಕಾ ಸ್ತ್ರೀಯರನ್ನು ಕೆಡಿಸಿದ್ದೂ ಆಯಿತು. ಈಗ ಪಾಂಡವರ ರಾಯಭಾರಿಯಾಗಿ ಬರಬಹುದೇ? ರಾಯಭಾರಿ, ಗೋಕುಲ ವಿಹಾರಿ, ನೇನು ನನ್ನ ಅರಮನೆಗೆ ಬರುವೆ ಎಂದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೆ. ಬಾರದೆ ಹೋದೆ. ಕೃಷ್ಣ, ಹೋದರೆ ಹೋಗಲಿ. ಭೀಷ್ಮ ದ್ರೋಣಾದಿಗಳ ಮನೆಗಳಿಗಾದರೂ ಹೋಗಬಾರದಾಗಿತ್ತೆ. ಆಧರಿಸುವವರನ್ನೆಲ್ಲ ಬಿಟ್ಟು ಓರ್ವ ದಾಸಿ ಪುತ್ರಂ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದಂತೆ. ಎಷ್ಟೇ ಆಗಲಿ ನೀನು ಗೊಲ್ಲ. ನಿನ್ನ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಓದಿತು? ಬಂದದ್ದಾಯಿತು.
ಕುಳಿತುಕೋ. ಹಾ ಕೃಷ್ಣ, ಬಾವ ನಾಟ್ಯವೆಂದರೆ ಇಷ್ಟ ತಾನೆ? ಇರಬಹುದು. ಏ ಕಳ್ಳ, ಇರಬಹುದೇನು? ಇದ್ದೇ ಇದೆ. ಯಾರಲ್ಲಿ? ಏನಪ್ಪಣೆ? ರಾಜನರ್ತಕಿಯರನ್ನು ಬರಮಾಡಿ. ಸಹೋದರ ಕರ್ಣ, ಮಾವ, ಕರುನಾಡು ಗುರುಗೂಪ ರಾಜೇಶ್ವರ, ಕರುನಾಡು ಗುರುಗೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಧುಕೇಶ್ವರ ಧೀರ, ಗುರುವಂಶ ಕುಲ ತಿಲಕ ಮಧುಕೇಶ್ವರ ಧೀರ, ಕರುನಾಡು ಗುರುಗೂಪ ರಾಜೇಶ್ವರ. ಕರ್ಣ, ಇದು ಭಯಂಕರ ಲೋಹರ ಹೆದ್ದು ಭಯಂಕರ ಲೋಹರ ಹೇಳಿದ ಪರಮಾತ್ಮ. ಭಯವಲ್ಲ ಹೇಳಿದ ಪರಮಾತ್ಮ. ಕರ್ಣ, ಮಾವರ ಚತುರ ಕೌರವೇಶ್ವರ, ಸೋದರ ಮಾವರ ಚತುರ, ಸಹೋದರ ಸೋದರ ಮಾವರ ಚತುರ, ಬಾಲಾರಿ ದೇವಿಯ ಪ್ರಿಯ ಗುವರ, ಬಾಲಾರಿ ದೇವಿಯ ಪ್ರಿಯ ಗುವರ, ಎಲ್ಲವ ಬಲ್ಲವ ಎಲ್ಲವ ಎಲ್ಲವ ಈಗೆ ಬಲ್ಲ, ಎಲ್ಲವ ಎಲ್ಲವ ಈಗೆ ಬಲ್ಲ, ಇಲ್ಲವ ಬಲ್ಲವ ಹಿರಿಯಲ ಬಲ್ಲವ, ಎಲ್ಲವ ಎಲ್ಲವ ಈಗೆ ಬಲ್ಲ, ಒಲೆ ಎಲ್ಲವ ಎಲ್ಲವ ಈಗೆ ಬಲ್ಲ, ಕರುನಾಡು ಗುರುಗೂಪ ರಾಜೇಶ್ವರ. ಬಲೆ ಸಹೋದರ ಕರ್ಣ, ಮಾವ, ಬಲೆ
ಚೆಲುವ ಮಾಧವ, ನೀಲವಣ್ಣದಾರಿ ಚೆಲುವ ಕೊಲೆಯ ನಾಟಗಲೇ ಮಲ್ಲುಗುಡಿವ ಶ್ರೀಕೃಷ್ಣ ಮುರಾರಿ ಶ್ರೀಹರಿ ಅರ್ಥಗೇಳಿ ಏನೆಂದು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ ಕೃಷ್ಣ. ಹೇಳಿ ಮತ್ತೊಮ್ಮೆ. ಭೋಮನಿಗೆ ಮಲ್ಲನಿಗೆ ಮಲ್ಲ ಹೀರಂಗ ಮಲ್ಲನಿಗೆ ಕರುನಾಡು ಗುರು ಗೋಪಾರಾಜೇಶ್ವರ ಗುರುವಂಶ ಕುಲ ತಿಲಕ ಬದುಕೇಶ್ವರ ಧೀರ ಗುರು ಗೋಪಾರಾಜೇಶ್ವರ ರಾಜೇಶ್ವರ ಗುರುದೇಶ್ವರ. ಮುರಾರಿ, ಸಭೆಗೆ ಬಂದಿರೋ ವಿಚಾರವನ್ನು ತಿಳಿಸು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವಂತಹ ವಿಚಾರವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಅಸಂಬದ್ಧ ಪ್ರಾಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ಯುಧಿಷ್ಠಿರನಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವುದಾಗಿ ನಿಮ್ಮಲ್ಲಿ ಯಾಚಿಸುತ್ತಿದ್ದಾರೆ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ಸುದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹದಹನ, ಸರ್ವಬಂಧ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮಲ್ಲಿ ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರ ಇದು ಯಾವ ಧರ್ಮ ಭರತ
ಸಹೋದರ ಮರಳಿ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ಪರಿಗಣಿಸಬೇಕಾಗಿದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ದುರ್ಯೋಧನ ಆ ಪಾಂಡವರಿಗೆ ಕೊಡಬೇಕಾದಂಥ ಅರ್ಧ ರಾಜ ಅವರ ಆದರ್ಶ ನನ್ನ ಭಾಮತ. ಸುಯೋಧನ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ದುರ್ಯೋಧನ ಯಾರದು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ. ಚಿಕ್ಕಪ್ಪ, ಏ ನೀತಿಯನ್ನು ಪಾಂಡವರಿಗೆ ಹೇಳಲಿರೇಕೆ? ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ಏನು ಮಾಡುವುದು? ಕೆಡುವನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತ ಹಿರಿಯರ ಕರ್ತವ್ಯವಲ್ಲವೇ? ದುರ್ಯೋಧನ, ರಾಜ್ಯವನ್ನೆಲ್ಲ ನೀ ಇಟ್ಟುಕೋ. ಇಚ್ಛೆ ಇದ್ದಷ್ಟಾದ ಭೂಮಿಯನ್ನು ಆ ಪಾಂಡವರಿಗೆ ಕೊಟ್ಟು ಅನುಗ್ರಹಿಸು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ ವಿದುರ ಮಹಾಶಯ, ಏ ನೀತಿಯನ್ನು ಅಪಾಂಡವರಿಗೆ ಹೇಳಲಲ್ಲಿರೇಕೆ? ನಿನಗಾಗಲಿ, ಪಿತಾಮಹರಿಗಾಗಲಿ, ಆ ಕೃಷ್ಣನಿಗಾಗಲಿ ನನ್ನ ಒಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಏ ನಿನ್ನ ಮರಳು ಮಾದಿಗೆ ಒಡಂಬಡುವ ಬುದ್ಧಿ ನನ್ನ ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಇದು ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನೆಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಬಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಹಾಗಲ್ಲ, ಹೇಳುವೇನು ಕೇಳು. ಅಪ್ರತಿಮ ಗದಾ ಪ್ರವೀಣನಾಗಿ, ಬಲರಾಮ ದೇವರ ಪ್ರಿಯ ಶಿಷ್ಯನಾಗಿ, 1000 ಉಕ್ಕಿನ ದೇಹವುಳ್ಳ ವೀರರನ್ನು ಒಂದೇ ಏಟಿಗೆ ಪುಡಿ ಪುಡಿ ಮಾಡುವ ಸಾಮರ್ಥ್ಯವುಳ್ಳ ಈ ದುರ್ಯೋಧನನನ್ನು ಯುದ್ಧರಂಗದಲ್ಲಿ ತೊಡೆ ಮುರಿಯುತ್ತೇನೆಂದು ಶಪಥವನ್ನು ಗೈದಿರುವನಲ್ಲವೇ? ಆ ನಿನ್ನ ಹೊಟ್ಟೆ ಬಾಕ ಭೀಮ, ಅದು ದುರಾಗ್ರಹ. ಕಾಳಧನುಸ್ಸೆಂಬ ಬಿರುದನ್ನೇ ಪಡೆದು ಭಾರ್ಗವರಾಮ ಪರಶುರಾಮನ ಪ್ರಿಯ ಶಿಷ್ಯನಾಗಿ
ದಾನ ವೀರ ಶೂರ ಕರ್ಣನೆಂದು ಬಿರುದಾಂಕಿತನಾದ ನನ್ನ ಆಪ್ತ ಮಿತ್ರ ಕರ್ಣನನ್ನು ಯುದ್ಧರಂಗದಲ್ಲಿ ತಲೆ ತೆಗೆಯುತ್ತೇನೆಂದು ಶಬ್ದವನ್ನು ಗೈದಿರುವನಲ್ಲವೇ? ಆ ಹೆಣ್ಣು ಗಂಡಲ್ಲದ ನಿನ್ನ ಪ್ರಿಯ ಮಿತ್ರ ಪಾರ್ಥ ಅದು ಅದು ದುರಾಂಕಾರ. ಕೃಷ್ಣ, ರಾಜ್ಯ ಲೋಭದಿಂದ ಕೇವಲ ನೆಲದಾಸೆಗಾಗಿ ಮೋಸದಿಂದ ಕುತಂತ್ರದಿಂದ ತನ್ನ ಸೋದರ ಸಂಬಂಧಿಯನ್ನೇ ಕೊಂದ ಸ್ತ್ರೀ ಚೋರ, ನಾರಿ ಲಂಪಟ, ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದ್ದಾರಲ್ಲವೇ ಪಾಂಡವರು? ಅದು ಅದು ದುಸ್ಸಹವಾಸ. ಜೋತದಲ್ಲಿ ರಾಜ್ಯದ ಮೇಲಿನ ಹಕ್ಕನ್ನೆಲ್ಲ ಕಳೆದುಕೊಂಡಿದ್ದಲ್ಲದೆ ಈ ಧರಣಿಯನ್ನಾಳುವ ಆಸೆ. ಅಂತಹ ಆಸೆಯನ್ನು ಹೊಂದಿದ್ದಾನಲ್ಲವೇ ಆ ಧರ್ಮಗೊಡ್ಡು ಧರ್ಮರಾಯ. ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಪರಾಕ್ರಮಶಾಲಿಗಳು, ನಾವೇ ಗಂಡುಗಳು ಎಂದು ಭರತ ಖಂಡದಲ್ಲಿ ತಮ್ಮ ವಿಜಯ ಧ್ವಜ ಪತಾಕೆಯನ್ನು ಹಾರಿಸಲು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ಅದು ದುರಭಿಮಾನ. ಕೃಷ್ಣ, ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸದು, ಚಲಿಸಲಾಗದು. ಸುಮ್ಮನೆ ಕಂಠಶೋಚನೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸಹೋದರ ಹೃದಯ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ನಿನ್ನಂತಹ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ, ಶಾಂತವಾಗುವುದಿಲ್ಲ. ಬಂಡ ಭೀಮನ ಗುಂಡಿಗೆ ಸಿದ್ಧವಾಗಿರುವನು. ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡತನ ಇಂದಿಗೆ ಮುಗಿಯಿತು. ಹೋಗು, ಸಮರವೇ ಸಿದ್ಧ. ಭಲೆ ತಮ್ಮ ಭಲೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಅಗೆಯ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ ಲಭಿಸದು. ಕರ್ಣ, ತಿಳಿಸದು ಭಲೆ.
ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಅದು ನಮ್ಮಂತಹ ವೀರರಿಗಲ್ಲ. ಭಲೆ ಭಲೆ ಕರ್ಣ. ಕರ್ಣ, ನೀನೂ ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಹೊರಟಿರುವೆಯಲ್ಲ, ಇದು ಧರ್ಮವೇ? ಕೃಷ್ಣ, ಹೇ ನಿನ್ನ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಈ ನಿನ್ನ ಧರ್ಮಕ್ಕಿಂತ ನಾನು ನನ್ನ ಸ್ವಾಮಿಗಾಗಿ ನನ್ನ ತನುವನವನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಲೇಸು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೇ ಹಂಗಾದೀಪ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗಡಿಯುವ ಖಂಡವು ಬಿಗಿದಂತಾಗಿರುವುದು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿ. ಭಾರತ ಭೂಮಿ
ದೇವಿಯರನ್ನು ಬಂಧು ಬಾಂಧವರನ್ನು ಒಂದು ಬಾರಿ ದೃಷ್ಟಿಸಿ ನೋಡು. ನಿನ್ನ ಒಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಹೊರಟಿರುವೆಯಾ? ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮೊತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಪೌರ್ವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಇದು ರಾಜ? ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸಗಳನ್ನು ಮಾಡಿದುದು ಅಧರ್ಮದ ಕಾರ್ಯವು? ಕೇಳು ವಾಸುದೇವ, ಈ ಸುವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿದೆ, ಹೇಳಿ ಪಾಂಡವರಲ್ಲಿ ಕೃಷ್ಣ, ಕ್ಷಾತ್ರ ಧರ್ಮವಿದೆ, ಹೇಳಿ ಪಾಂಡವರಲ್ಲಿ ರೂಢಿ ಒಳಗವರಲೆಂದು ಹೆಸರನಿ ಬರೈ, ಮೂಢತನವಿದಲ್ಲವೇ ಏ ಸಂಧಿಯ ಬಯಕೆ ಅರಿತು ನೀನಿದಲ್ಲವ ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿದಯ ಮುಕುಂದ ಭ್ರಾಂತಿ ಮೂಡಿದಯ ಪಾಂಡವರು ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅವಮಾನ ನನ್ನಿಂದಾಗದು. ಶುದ್ಧ ಯುದ್ಧ ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದಲ್ಲಿ ಅದನ್ನು ಅಗತ್ಯವಾಗಿ ಹೊಂದುವೆ. ಅದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನು ಹೇಳು. ನಿನ್ನ ಅಪರಾಧಗಳು ಅಗಣ್ಯ. ಹೇಳುವನು ಕೇಳು. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳತಂದದ್ದನ್ನು ಮರೆತೆಯ? ವಾರಣಾವತದ ಅರಗಿನ ಮನೆ, ಏಕಚಕ್ರಾದಿ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣ, ಕುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಬಡ ಪಾಂಡವರ ಜೊತೆ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ, ಛಲವೆಂಬ ವಜ್ರ ಕವಚವನ್ನು
ಭೂತ ಪೇತ ಪಿಚಾಚುಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ ಕೆರೆದು ಕಾಲಕ್ಕೆ ಕರೆಯಲಿ. ಕಲಿಯಾಂಶದಿಂದ ಜನಿಸಿದ ಈ ಗುರುವಂಶವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ವಾರುತ್ತದೆ. ಹಸ್ತಿನಾವತಿಯ ಚಕ್ರೇಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನಧನನೆಂದು ಬಿರುದಾಂಕಿತನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ವಾರುತ್ತದೆ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿಯವ ರಾಜ್ಯವ ಕೃಷ್ಣ. ಹೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿಯವ ರಾಜ್ಯವ. ಛಲವನ್ನು ಬಿಡದಲೆ ತಡುಗಲಿ ದರ್ಪದಿ, ಛಲವನ್ನು ಬಿಡದಲೆ ತಡುಗಲಿ ದರ್ಪ. ಛಲವ ಜಯಿಸಿ ಕೊನಮುದೊಳ್ಳ, ಛಲವ ವಹಿಸಿ ಕೊನಮುದೊಳ್ಳ. ಕಾಡೆಯ ಮಾತೆ ನಿರಂತರ ಕೊಡುವುದಿಲ್ಲ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಓ ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಓಡಿ ಗೆಲ್ಲಲಿ ರಜ ನೋಡಿ ಕೊಡುವೆನು. ಓಡಿ ಗೆಲ್ಲಲಿ ರಜ ನೋಡಿ ಕೊಡುವೆನು. ಕೊಡುವುದಿಲ್ಲವ ರಾಜ್ಯ, ಕಾಡೆಯ ಮಾತೆ ನಿರಂತರ ಕೊಡುವುದಿಲ್ಲವ ರಾಜ್ಯ, ಕೊಡುವುದಿಲ್ಲವ ರಾಜ್ಯವ. ಅವರು ರಾಜ್ಯವನ್ನು ಬಯಸುವುದಾದರೆ ಕೃಷ್ಣ, ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಲ್ಪಾಸನದಲ್ಲಿ, ವೀರರತಿಕರ ಘೋಷದಲ್ಲಿ. ಹೋಗು, ಆ ಪಾಂಡವರಿಗೆ ಹೇಳು, ಯುದ್ಧಕ್ಕೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೋ ಎಂದು. ಅದೇ ಕಿಂತಿಯಲಂತೆ, ಅದೇ ಮಾತು ಜವಳಲೆ, ಅದೇ ಕಿಂತಿಯಲಂತೆ, ಅದೇ ಮಾತು ಜವಳಲೆ. ಕುಲೈನ ಕುಲವು ಮರಿಕೆಯ ದುರದೊಳು ಕಡಿಯದೆ ಬಿಡುವೆನೆ. ಕುಲೈನ ಕುಲವು ಮರಿಕೆಯ ಕಡಿಯದೆ ದುರದೊಳು ಬಿಡುವೆನೆ.
ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಉಲುಕುದ ಕಲಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಇದು ವಂಶ ಕಳಂಕ ಸ್ವರೂಪ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನೇ ಎತ್ತಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸಲಹೆಯನ್ನೇ ನೀಡಿದವರು. ಏನು? ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತಕರವಾದ ಸತ್ಕಾರವದು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ? ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಪಾಠವನ್ನೇ ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ? ಅದು ನಿಮ್ಮಿಂದಾಗದು, ವ್ಯರ್ಥ. ಎಲ್ಲಿ? ಈಗ ಬಂಧಿಸಿ ನನ್ನನ್ನು. ಬಂಧಿಸಿರಿ ಕೃಷ್ಣನನ್ನು. ಮಾಯೆ 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 ಮಾಯೆ